ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ತಡವಲಗ ಹಾಗೂ ರಾಜನಾಳ, ಹಂಜಗಿ ಹಾಗೂ ನಿಂಬಾಳ ಕೆರೆಗಳನ್ನು ತುಂಬಿಸಿ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಇಂಡಿ ನಗರದಲ್ಲಿ ಇರುವ ಮಿನಿ ವಿಧಾನಸೌಧ ಮುಂದೆ ಕೆಲಹೊತ್ತು ರೈತರು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಮುಖಂಡರಾದ ಗುರುನಾಥ್ ಬಗಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತರ ಮನವಿ ಸ್ವೀಕರಿಸಲು ಬಂದ ಇಂಡಿ ಉಪ ತಹಶೀಲ್ದಾರ್ ಧನಪಾಲಶೆಟ್ಟಿ ದೇವೂರ ಅವರು ರೈತರ ಮನವಿ ಸ್ವೀಕರಿಸಿದರು. ಇದು ಇಂಡಿಯಿಂದ ಎಂ.ಎ. ನದಾಫರ್ ಅವರ ವರದಿ. ಅವ್ರ ಮ್ಯಾಗ ಒಂದು ಕಡಕ್ ಆಕ್ಷನ್ ಯಾರಂತ ಕೊಡಿ ನಮ್ಗೆ ನೇಮಿಸಿರುವ ವ್ಯಕ್ತಿಗಳು ಅವರೇ ಮಾಡಿರ್ತಾರೆ. ನೀವು ಸಮಸ್ಯೆ ಅನ್ಬೇಡ್ರಿ, ಅವ್ರ ಮೇಲೆ ಕ್ರಮ ತಗೋಬೇಕು. ಅವರು ಡಿಪಾರ್ಟ್ಮೆಂಟ್ ಈ ಏರಿಯಾದಾಗ ಇವ್ರದತ್ತ ಒಂದು ಐತಲ್ಲ ಜವಾಬ್ದಾರಿ ಹಾಕಿದ್ದೀವಿ. ಈಗ ಆಲ್ರೆಡಿ ನೋಡಿ ನಾವು ವಾಚ್ ಅಂಡ್ ವಾರ್ಡರ್ಗೆ ನಾವು 24x7 ಸಿಬ್ಬಂದಿಗಳನ್ನ ಹಾಕಿದ್ದೀವಿ. 24x7 ಹಾಕಿದ್ದೀವಿ ಅವ್ರಿಗೆ. ನೀವು ಕಾಗಲ್ದಾಗ ಹಾಕಿರಿ ಹಾಕಿರಿ ಮಕ್ಕಳಿಗೆ ಎಷ್ಟು ಕಿಲೋಮೀಟರ್ ಅವ್ರ ಸಿಬ್ಬಂದಿ ಮುಂದೆ ಹೊಡ್ಕೊಂಡ್ ಬರ್ಬೇಕು ಮಾತಾಡ್ತಾರೆ ಸಾಹೇಬ್ಗಳು. ಟ್ಯಾಂಕರ್ ಹಚ್ಚೋದು ಅವಶ್ಯಕತೆ ಇಲ್ರಿ. ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ಬೇಡ್ರಿ. ಆಕ್ಷನ್ ತಗೊಂಡೋಗ್ಬಿಟ್ರೆ ಇನ್ನೊಬ್ಬನಲ್ಲಿ ಕೆಲಸ ಮಾಡಕ್ ನಾವು ಇನ್ನೊಬ್ಬನ ಯಾವ ನೆನೆಸ್ಬೇಕಾಗತ್ತಲ್ಲ ನಾವು. ಸಾಹೇಬ್ರ ನಿಮ್ಗೊಂದು ಮಾತು ಹಚ್ಕೊಳ್ರಿ ನಡು ಯಾರು ಮಾತಾಡ್ಬೇಡ್ರಿ. ಸಣ್ಣ ಉದಾಹರಣೆ ಹೇಳ್ತೀನಿ ಸರ್, ಹೆಂಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಿಮ್ಗೆ ಸಣ್ಣ ಉದಾಹರಣೆ. ಮದನ್ ಮೋಹನ್ ಸಾಹೇಬ್ರು, ಮದನ್ ಗೋಪಾಲ್ ಸಾಹೇಬ್ರು ಅವ್ರು ಒಂದೇ ಒಂದು ಆರ್ಡರ್ ಹೊಡಿಸು. ಆ ಸೂಪರ್ವೈಸರ್ ರೂಮ್ ಒಳಗೆ ಕಾಪಿ ಸಿಕ್ಕೊಂಡು ಆ ಸೂಪರ್ವೈಸರ್ ಸಸ್ಪೆಂಡ್. ಆ ಏನು ಏರಿಯಾ ಇದು ಮಾಡ್ತಾರಲ್ಲ ಕಸ್ಟಡಿ, ಅಲ್ಲಿ ಏನು ಸಿಗ್ತಾ ಕಸ್ಟಡಿ ಸಸ್ಪೆಂಡ್. ಎರಡೇ ವಾಕ್ಯ ಹೇಳಿದ್ರಿ, ಟೈಟ್ ಆಯ್ತಲ್ರಿ. ಯಾಮ್ಗ ತಪ್ಪು ಮಾಡಿದ್ರು, ಸತ್ತು ಬಂಗಾರ ಹೊರಗೆ ಬಂದ್ರು. ಹಂಗೆ ಒಂದು ಸಹಕಾರ ಮಾಡ್ತೀವಿ. ನಾನೇ ತಪ್ಪು ಮಾಡಿದ್ರೆ ನನಗೂ ಒಳಗೆ ಬಂದಿದ್ದೀವಿ. ನಾನು ರೈತ ಸಂಘ ಅಧ್ಯಕ್ಷರು ನನಗೂ ಮಾರಿ ನೋಡ್ಬೇಡಿ ಒಳಗೆ ಹೋಗಿ ಗೇಟ್ಗಳು ಕಿತ್ತಿ ಕೊಡೋದು. ನೋಡ್ರಿ, ಟೇಲ್ ಎಂಡ್ ಇದೆ ಅದು. ಟೇಲ್ ಎಂಡ್ ಇರೋದು ನಮ್ಗೆ ಯಾರಿಗೂ ಕನ್ಸಿಡರ್ ಮಾಡಂಗಿಲ್ಲ. ಮೊದಲಿನವರು ಬಡ ಬಡ ಹೊಡ್ಕೊಂಡು ಬಿಡ್ತಾರೆ, ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಹಾಕಂಗಿಲ್ಲ. ಇವರು ನಿಂತು ಕೆಲಸ ಸರಿಯಾಗಿ ಮಾಡಲ್ಲ, ಡಿಪಾರ್ಟ್ಮೆಂಟ್ ಮಾಡಂಗಿಲ್ಲ, ಪೊಲೀಸ್ ಇಲಾಖೆಯವರು ಮಾಡೋಕ್ಕಿಲ್ಲ, ಮತ್ತು ಇವರು ಪೊಲೀಸ್ ಇಲಾಖೆಯವರು ತಿಳಿಸ್ಲಿಕ್ಕಿಲ್ಲ. DC ಅವರು SP ಅವರು ಕರೆಕ್ಟ್ ಆಗಿ ಡಿಸಿಷನ್ ತಗೋತಾರೆ, ಅದು ಇಂಪ್ಲಿಮೆಂಟ್ ಅಂದ್ರೆ ಮಾಡಂಗಿಲ್ಲ. ಅಂದ್ರೆ ಮೇಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಕೆಳ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋ ಆರೋಪ ನಿಮ್ಮ. ಹೌದು. ಇವಾಗ ಯಾಕಂದ್ರೆ ಇದೇ ಫಸ್ಟ್ ಅಲ್ಲ, ನೀವು ಅನೇಕ ಬಾರಿ DC ಅವ್ರಿಗೂ ಮನವಿ ಮಾಡಿದಿರಿ, ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ಮಾಡಿದಿರಿ, ಆದ್ರೂ ಕೂಡ ಈ ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ. ಯಾಕೆ ಅಂತ? ಯಾಕಂದ್ರೆ ನೋಡ್ರಿ, ಇವ್ರ ಸ್ಟ್ರಾಟಜಿ ಏನಂದ್ರೆ ರೈತರಿಗೆ ಹೊಡೆದಾಡ್ತಾ ಇಲ್ಲ ಅಂತ ವಿಚಾರದಾಗ ಇವ್ರ ವಿರುದ್ಧ ಅದೇ ಅವ್ರವ್ರು ಹೊಡೆದಾಡ್ ಸತ್ತು ನಾವು ಸುಳಿತಿದ್ದೇವೆ ಲಕ್ಕಿ ಬರ್ತಾ ಇದ್ವಿ. ಆಕ್ಚುಲಿ ನಾವು ರೈತರು ಬರುವಂತ ಪ್ರಶ್ನೆ ಬರಬಾರ್ದು. ಆ ಇಲಾಖೆ ಅದು ಪ್ರೊಟೆಕ್ಷನ್ ಕೊಡೋ ಪೊಲೀಸ್ ಇಲಾಖೆ, ಇವರು ನ್ಯಾಯ ಕೊಡುವಂತ ರೆವೆನ್ಯೂದವ್ರು ಮಾಡಬೇಕು. ಇಲ್ಲಿ ಎಲ್ಲೋ ಒಂದು ತೌಲಿ ಅಧಿಕಾರಿಗಳು ತಡವಲಗ ರೈತರ ಮ್ಯಾಗೆ ಗೂಬೆ ಕೂಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರ. ಅದು ಕೂಡ ತಮ್ಮ ಗಮನಕ್ಕೆ ಏನಾದ್ರೂ ಇದೆ ಸರ್? ಇಲ್ಲ, ಗೂಬೆ ಕೂಡಿಸು ಅಂದ್ರೆ ಅನಿವಾರ್ಯಕ್ಕೆ ಯಾರೋ ಒಬ್ಬ ರೈತರು ಹೋಗಿರ್ಬೇಕು, ನಮ್ಗೆ ಯಾಕೆ ನೀರ್ಲ ಕೇಳಿರ್ಬೇಕು, ಮಾತಾಡಿರ್ಬೇಕು, ಏನ್ರಿ ಮಾತಾಡೋದು ಹೆಚ್ಚು ಮಾತಾಡೋಕಿಲ್ಲ ಅನ್ನಂಗಿಲ್ಲ. ಆದ್ರೆ ಅನಿವಾರ್ಯಕ್ಕಾಗಿ ಮಾಡಿರ್ತಾರೆ ಹೊರತಾಗಿ ಅದು ನೀರೇ ಬರಲ್ಲ. ನೀರು ಬರಲ್ಲ ಅವ್ರೇ ಕೊಡ್ತಾರೆ. ಅಂದ್ರೆ ರೈತರು ಕೇಳೋದೇನು ತಪ್ಪೇನು ಸರ್? ರೈತರು ಕೇಳೋದು ಯಾಕೆ? ಅವರು ಅಂದ್ರ ತಡವಲಗ ರೈತರನ್ನೇ ಅವರು ಇದು ಮಾಡ್ತಾ ಇಲ್ಲ, ಅವ್ರು ಹಾಗಿದೆ, ರೈತರದ್ದು ಹಂಗಿದೆ ಇದೆ ಅಂತ ಸುಮ್ಮನೆ
ಇಲ್ಲ ಸಲ್ಲದು ಆ ರೈತರ ಮೇಲೆ ಒಂದು ನೆಪ ಹೇಳ್ತಾರ. ಇವ್ರಿಗೆ ಸರಿಯಾಗಿ ಕಾನೂನು ಜ್ಞಾನ ಇಲ್ಲ ಅಂತ ನನಗನ್ನಿಸ್ತದೆ. ಹಾ. ಯಾಕಂದ್ರೆ ನೀರಾವರಿ ಯೋಜನೆ ಒಳಗ ಫಸ್ಟ್ ಟೇಲ್ ಎಂಡ್ ತಡವಲ್ಗ ಯಾವುದೇ ಇರಲಿ ಮತ್ತೊಂದು ಯಾವುದೋ ಹಳ್ಳಿ ಇದ್ರು ಸಹಿತ ಟೇಲ್ ಎಂಡಿಗೆ ನೀರು ಕೊಟ್ಟು ಮುಂದೆ ಕುಡಿಬೇಕಂತ ಕಾನೂನು ಒಳಗೈತಿ. ಅದನ್ನೇ ಗಾಳಿಗೆ ತೂರ್ತೀವಿ ತಡವಲ್ ರೈತರು ಬೈದ ತಪ್ಪಾಗ್ತಿದ್ರು. ಅವ್ರ ಏನೋ ವಿಮರ್ಶೆ ಮಾಡ್ಕೋಬೇಕು, ಆತ್ಮ ವಿಮರ್ಶೆ ಮಾಡ್ಕೋಬೇಕು. ನೀರಾವರಿ ಕಾನೂನು ಹೇಳ್ತಾ ಅದ್ರ ಪ್ರಕಾರ ತಡವಲ್ಗ ಮುಗಿಸ್ಕೊಂಡು ಮುಂದೆ ಹೋಗ್ಬೇಕು. ಕುಡಿ ನೀರಲ್ಲ ಅಂದಿಗೆ ನಾವು ಅಬ್ಜೆಕ್ಷನ್ ಇಲ್ಲ. ಅಂದಿಗೆ ತುಂಬಲಿ, ಅವರು ತುಂಬಲಿ, ಇವರು ತುಂಬಲಿ. 1.8 TMC ಅಂದ್ರೆ ನೀರ ಇವೆಲ್ಲ ತುಂಬಿದ್ರು ನೀರು ಉಳಿತಾವ್ರಿ. ಉಳಿತಾವ. ಆದ್ರೂ ನಮ್ಮ ನೀರು ಕೊಡಲ್ಲ. ಇದು ಏನ್ ಗೋಲ್ಮಾಲ್ ಮಾಡ್ತಾರೆ ಗೊತ್ತ? ನಮ್ಮ ಹೆಸರು ಮ್ಯಾಗ ಕೆಳಗೆ ಹೋಗ್ತಾವ, ತೆಲಂಗಾಣಕ್ಕೆ ಹೋಗ್ತಾವ, ಆಂಧ್ರಕ್ಕೆ ಹೋಗ್ತಾವ, ನಮ್ಗೆ ಏನು ಗೊತ್ತಾಗಲ್ಲ. ಏನ್ ನಾರಾಯಣಪುರ ಜಲಾಶಯಕ್ಕೆ ಹೋಗ್ತಾವ. ಇಲ್ಲ, ತಾವು ಬಹಳಷ್ಟು ಅನುಭವಿಸ್ತೀರಿ. ಅನುಭವ ಎಲ್ಲ ಅದು ಏನ್ ಮಾಡೋದ್ರಿ? ಇಂಪ್ಲಿಮೆಂಟ್ ಮಾಡಲ್ರಿ. ಬರೀ ಆ ನೀರ್ ಬಿಡೋರು ನಮ್ಗೆ ಯಾರು ರೈತರು ಕೇಳಲ್ರಿ. ಅವ್ನಿಗೆ ಯಾರೋ 1,000 ಪಾಸಿ ಕೊಟ್ರೆ ಅವ್ರು ಹೊಡೆದ್ ಬಿಡ್ತಾರ. ಅಲ್ಲಿ ಏನ್ ಮಾಡೋದು? ಈ ತರ ನಡೆದ್ರಿ. ಗೋವಿಂದ ರಾಠೋಡ್ ನೀರ್ ಬಿಡ್ಲಿಲ್ಲ. ರಾಠೋಡ ಅವರು ಅವ್ರು ಎಲ್ಲ ತನ್ನ ಪ್ರಕಾರ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡೋರು. ಇವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ನಮ್ ಕೂಡ ಎಲ್ಲ ಕೊಡ್ತಾರ. ಅವ್ರು PSIಗಳು, DSP, CP ಅವರೆಲ್ಲ ಹೇಳಿದವ್ರು, ನೋಡಪ್ಪ ಅವ್ರ ಇಲಾಖೆ ಅಂತ ಕೇಳಿದ್ರೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಇವ್ರು ತಗೋತಾರೋ ಇಲ್ಲೋ ಗೊತ್ತಿಲ್ಲ, ಏನು ಉದ್ದೇಶಪೂರ್ವಕ ಮಾಡ್ತಾರೋ ಗೊತ್ತಿಲ್ಲ. ಈ ರೈತರು ಹೊಡೆದಾಡಿಕೆ ಜಗಳ ಹಚ್ಚಿ ಸಾಹಿತ್ಯ ಕೊಲಿಬೇಕಂತಾರೋ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಮಂದಿ ಕಾವಲಿ ನಡ್ಬೇಕು ಪೈಪ್ಲೈನ್